ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಲಿಕ್ಕೆ ಬಂದವರು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾವು SSLCಯಲ್ಲಿ ಬರ್ತಕ್ಕಂಥ ಸೋಷಿಯಲ್ ಸೈನ್ಸ್ ಎಕ್ಸಾಮು ನಾಳೆ ಇರೋದಕ್ಕೋಸ್ಕರ ನಾವು ಇವತ್ತು ಸೋಷಿಯಲ್ ಸೈನ್ಸ್ನಲ್ಲಿ ಬರ್ತಕ್ಕಂಥ 4 ಮಾರ್ಕ್ನ ಪ್ರತಿಯೊಂದು ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಈ ಕ್ವಶನ್ಗಳನ್ನು ನೋಡ್ಕೋದ್ರ ಮುಖಾಂತರ 4 ಮಾರ್ಕ್ನ ಪಿಕ್ಸ್ ಕ್ವಶನ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳು ನೋಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ನಿಮಗೆ ಈ ವಿಡಿಯೋದ PDF ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗ್ಬಿಟ್ಟು ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ಗಳಿರುತ್ತವೆ, ಅವುಗಳನ್ನು ಜಾಯಿನ್ ಮಾಡ್ಕೊಳ್ಳಿ. ಈ ವಿಡಿಯೋ ಅಪ್ಲೋಡ್ ಆದ ನಂತರ ಅವುಗಳನ್ನು ಟೆಲಿಗ್ರಾಮ್ನಲ್ಲಿ PDFಗಳನ್ನು ಪ್ರೊವೈಡ್ ಮಾಡ್ತೇವೆ. ಅದಲ್ಲದೆ ನಿಮಗೆ ಬೇರೆ ವಿಡಿಯೋಗಳು ಬೇಕಾಗಿದ್ರೂ ಕೂಡ ನಾವು ಆ ವಿಡಿಯೋಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇವೆ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ಪ್ರಾಬಬ್ಲಿ ಆಸ್ಕೇಬಲ್ 4 ಮಾರ್ಕ್ಸ್ ಕ್ವಶನ್ಸ್, ವೆರಿ ಲಾಂಗ್ ಆನ್ಸರ್ಸ್ ಅಂತ, ಇವುಗಳನ್ನು ವೆರಿ ಲಾಂಗ್ ಆನ್ಸರ್ಸ್ ಅಂತ ಕರೀತಾರೆ. 8 to 10 ಸೆಂಟೆನ್ಸ್ನಲ್ಲಿ ಇವುಗಳನ್ನು ರಚನೆ ಮಾಡಬೇಕಾಗಿರುತ್ತೆ. ಫಸ್ಟ್ ವಿ ಆರ್ ಡಿಸ್ಕಸಿಂಗ್ ಫ್ರಮ್ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ 4 ಮಾರ್ಕ್ಸ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಹಿಸ್ಟ್ರಿಯಲ್ಲಿ 2 4 ಮಾರ್ಕ್ಸ್ ಕ್ವಶನ್ಗಳು ಬರ್ತವೆ, ಅವುಗಳು ಒಂದೊಂದಾಗಿ ನಾವು ನೋಡ್ಕೊಂಡು ಹೋಗೋಣ ಎಕ್ಸಾಮ್ಸ್ಗೆ. ಫಸ್ಟ್ ಚಾಪ್ಟರ್ ಈಸ್ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡೆಯರ್ ಆಫ್ ಮೈಸೂರು. ಅದರಲ್ಲಿ ಬರ್ತಕ್ಕಂಥ ಫಸ್ಟ್ ಕ್ವಶನ್ ಈಸ್ ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ 4 ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಕೃಷ್ಣರಾಜ ಒಡೆಯರ್ assembled the power in 1902. ಅವರು 1902ರಲ್ಲಿ ಅವರು ಆಳ್ವಿಕೆಗೆ ಬರ್ತಾರೆ. ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸ್ಪ್ರೆಡ್ಡಿಂಗ್ ಎಜುಕೇಷನ್ ಅಮಾಂಗ್ ಹೀಸ್ ಪೀಪಲ್. ಅವರು ಎಜುಕೇಷನ್ನ ಸ್ಪ್ರೆಡ್ ಮಾಡೋಕ್ಕೆ ಏನು ಮಾಡಿರ್ತಾರೆ, ಇಂಟ್ರೆಸ್ಟನ್ನು ಹೊಂದಿರ್ತಾರೆ. ಹಿ ವಾಸ್ ಅಬಾಲಿಷ್ಡ್ ದ ಫೀಸ್ ಇನ್ ಪ್ರೈಮರಿ ಸ್ಕೂಲ್ಸ್ ಟು ಡೆವಲಪ್ ದ ಪ್ರೈಮರಿ ಎಜುಕೇಷನ್. ಅವರು ಪ್ರೈಮರಿ ಸ್ಕೂಲ್ನಲ್ಲಿರ್ತಕ್ಕಂಥ ಫೀಸ್ನ ಏನು ಮಾಡ್ತಾರೆ, ರದ್ದು ಮಾಡ್ತಾರೆ. ಹಿ ಸ್ಟಾರ್ಟೆಡ್ ದ ಯೂನಿವರ್ಸಿಟಿ ಆಫ್ ಮೈಸೂರು. ಇವರು ಯೂನಿವರ್ಸಿಟಿ ಆಫ್ ಮೈಸೂರನ್ನ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಹಿ ಸ್ಟಾರ್ಟೆಡ್ ಅ ಸ್ಕಾಲರ್ಶಿಪ್ ಫಾರ್ ದ ಸ್ಟೂಡೆಂಟ್ಸ್ ಕಂಟಿನ್ಯೂಯಿಂಗ್ ಎಜುಕೇಷನ್ ಇನ್ ಫಾರಿನ್ ಕಂಟ್ರೀಸ್. ಅವರು ಫಾರಿನ್ ಕಂಟ್ರೀಸ್ಗೆ ಹೋಗ್ಬಿಟ್ಟು ಎಜುಕೇಷನ್ ಮಾಡೋರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. 1905 ದ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಾಸ್ ಎಸ್ಟಾಬ್ಲಿಷ್ಡ್ ಆಟ್ ದ ಬೆಂಗಳೂರು ವಿತ್ ಹೆಲ್ಪ್ ಆಫ್ ಟಾಟಾ. ಇವರು ಟಾಟಾನ ಹೆಲ್ಪ್ ತೊಗೊಂಡು 1905ರಲ್ಲಿ ಏನು ಮಾಡ್ತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸ್ಪೆಷಲ್ ಅಟೆನ್ಷನ್ ವಾಸ್ ಗಿವೆನ್ ಟು ಡೆವಲಪ್ ಆಫ್ ಇರಿಗೇಷನ್. ದೆನ್ ಬ್ಯಾರೇಜ್ ವಾಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ಕಾವೇರಿ ನಿಯರ್ ಬೆಳಗೋಳದಲ್ಲಿ ಏನು ಮಾಡ್ತಾರೆ, ಕಾವೇರಿ ನದಿಗೆ ಒಂದು ಡ್ಯಾಮ್ನ ಕಟ್ತಾರೆ. ನ್ಯೂ ರೈಲ್ವೆ ಲೈನ್ಸ್ ವೇರ್ ಲೇಡ್. ನ್ಯೂ ರೈಲ್ವೆ ಲೈನ್ಸನ್ನು ಕೂಡ ಹಾಕ್ತಾರೆ. ಮೆನಿ ಸ್ಮಾಲ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ವೇರ್ ಸ್ಟಾರ್ಟೆಡ್. ಎಷ್ಟೋ ಇಂಡಸ್ಟ್ರಿಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಹಿ ಕನ್ಸ್ಟ್ರಕ್ಟೆಡ್ ಕೃಷ್ಣರಾಜ ಸಾಗರ ಡ್ಯಾಮ್ KRS ಎಟ್ ಮಂಡ್ಯ ಡಿಸ್ಟ್ರಿಕ್ನಲ್ಲಿ KRS ಡ್ಯಾಮನ್ನು ಕಟ್ತಾರೆ. ಹಿ ಗೇವ್ ದ ಗ್ರ್ಯಾಂಟ್ಸ್ ಟು ಕನ್ಸ್ಟ್ರಕ್ಟೆಡ್ ಆಫ್ KR ಹಾಸ್ಪಿಟಲ್ ಇನ್ ಮೈಸೂರು. ಇವರು ಏನು ಮಾಡ್ತಾರೆ, KR ಹಾಸ್ಪಿಟಲ್ನ ಮೈಸೂರಿನಲ್ಲಿ ಕಟ್ಟೋಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಹಿ ಗೇವ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ಫಾರ್ಮ್ಡ್ ವಿಚ್ ವಾಸ್ ಗ್ರೇಟ್ ಸ್ಟೆಪ್ ಇನ್ ದ ಲೆಜಿಸ್ಲೇಟಿವ್ ಮೆಜರ್ಸ್. ದೆನ್ ಮೈಸೂರು ಬಿಕಮ್ ಅ ಮಾಡೆಲ್ ಸ್ಟೇಟ್ ಡ್ಯೂ ಟು ಹಿಸ್ ಅಡ್ಮಿನಿಸ್ಟ್ರೇಷನ್. ಮೈಸೂರನ್ನ ಮಾಡೆಲ್ ಸ್ಟೇಟಾಗಿ ಕನ್ವರ್ಟ್ ಮಾಡ್ತಾರೆ. ಮಹಾತ್ಮ ಗಾಂಧಿ ಕಾಲ್ಡ್ ಹಿಸ್ ರಾಜಶ್ರೀ. ಮಹಾತ್ಮ ಗಾಂಧಿಯವರು ಇವ್ರನ್ನ ರಾಜಶ್ರೀ ಅಂತ ಕರೀತಾರೆ. ದೆನ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ವಾಸ್ ವಾಟ್ ವೇರ್ ದ ಅನ್ಫಾರ್ಗೆಟೇಬಲ್ ಅಚೀವ್ಮೆಂಟ್ಸ್ ಆಫ್ ಕ್ವೀನ್ ಚೆನ್ನಮ್ಮ ಆ್ಯಂಡ್ ಸಂಗೊಳ್ಳಿ ರಾಯಣ್ಣ ಅಗೇನ್ಸ್ಟ್ ದ ಬ್ರಿಟಿಷ್ ಅಂತ ಕೇಳಿದ್ದಾರೆ. ಇವಾಗ ನಾವು ಫಸ್ಟು ಕ್ವೀನ್ ಚೆನ್ನಮ್ಮ ಬಗ್ಗೆ ನೋಡ್ಕೊಂಡು ಹೋಗೋಣ. ಕ್ವೀನ್ ಚೆನ್ನಮ್ಮ ವಾಸ್ ದ ವೈಫ್ ಆಫ್ ಮಲ್ಲಸರ್ಜ. ಇವರು ಮಲ್ಲಸರ್ಜನ ವೈಫ್ ಆಗಿರ್ತಾರೆ. ಆಫ್ಟರ್ ದ ಡೆತ್ ಆಫ್ ಹಿಸ್ ಹಸ್ಬೆಂಡ್ ಮಲ್ಲಸರ್ಜ ಆ್ಯಂಡ್ ಹಿಸ್ ಸನ್ ಶಿವಲಿಂಗ ದುರ್ಗ ಸರ್ಜಾ, ಶಿ ಟುಕ್ ಓವರ್ ಅ ರೀಜನ್ ಆಫ್ ಕಿತ್ತೂರು. ಅವಳು ಏನು ಮಾಡ್ತಾಳೆ, ಮಲ್ಲಸರ್ಜನ ಡೆತ್ ನಂತರ ಅವಳ ಶಿವಲಿಂಗ ಸರ್ಜಾ, ಅವನ ಮಗನಾಗಿರ್ತಕ್ಕಂಥ ಶಿವಲಿಂಗ ಸರ್ಜನನ್ನು ಸಿಂಹಾಸನದ ಮೇಲೆ ಕೂರಿಸ್ತಾಳೆ. ಡ್ಯೂರಿಂಗ್ ಆಫ್ ಹರ್ ರೀಜನ್ ಶಿ ಅಡಾಪ್ಟೆಡ್ ಅ ಬಾಯ್ ನೇಮ್ಡ್ ಶಿವಲಿಂಗಪ್ಪ. ಅವಳು ಏನು ಮಾಡ್ತಾಳೆ, ಶಿವಲಿಂಗಪ್ಪನವನ್ನು ದತ್ತು ತಗೋತಾಳೆ. ದೆನ್
Takeri was the collector and a political agent of British in the Dharwad, sent to report the governor of Bombay against the Chennamma. Then she prepared the war against the ಠಾಕರೆ ವಿರುದ್ಧ ಇವಳು ಯುದ್ಧ ಮಾಡ್ತಾಳೆ. ದೆನ್ ಥಾಕರೆ ವಾಸ್ ಶಾಟ್ ಡೆಡ್ ಇನ್ ದ ವಾರ್. ಏನು ಥಾಕರೆನ ಇವಳು ಕೊಲ್ತಾಳೆ ಅಂತ ಹೇಳ್ಬೋದು. ದೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ವಾಸ್ ಅ ಬ್ರೇವ್ ಸೋಲ್ಜರ್. ಇವನೊಬ್ಬನು ಬ್ರೇವ್ ಸೋಲ್ಜರ್ ಆಗಿರ್ತಾನೆ. ಹಿ ಫಾಟ್ ಫಾರ್ ಇಂಡಿಪೆಂಡೆನ್ಸ್ ಆಫ್ ಕಿತ್ತೂರು. ಇಂಡಿಪೆಂಡೆನ್ಸ್ ಆಫ್ ಕಿತ್ತೂರಿಗೋಸ್ಕರ ಇವನು ಏನು ಹೋರಾಟ ಮಾಡ್ತಾನೆ. ಹಿ ಫೆಲ್ಟ್ ಇಟ್ ವಾಸ್ ದ ಡ್ಯೂಟಿ ಟು ಲಿಬರೇಟ್ ಹೀಸ್ ಮದರ್ಲ್ಯಾಂಡ್. ಅವನು ಅವಳ ತಾಯಿನಾಡನ್ನು ಏನು ಸ್ವತಂತ್ರಗೊಳಿಸೋದು ಅವನ ಕರ್ತವ್ಯ ಅಂತ ಅನ್ಕೊತಾನೆ. ಹಿ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಆ್ಯಂಡ್ ವಾಸ್ ಇಂಪ್ರಿಸನ್ಡ್ ಅಲಾಂಗ್ ವಿತ್ ಹರ್. ಏನು ಅವನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾನೆ ಮತ್ತು ಚೆನ್ನಮ್ಮನ ಜೊತೆಗೆ ಇವನು ಕೂಡ ಜೈಲಿಗೆ ಹೋಗ್ತಾನೆ. ಹಿ ಡೆವಲಪ್ಡ್ ಅ ಸೆನ್ಸ್ ಆಫ್ ನ್ಯಾಷನಲಿಸಮ್ ಆ್ಯಂಡ್ ವೆಂಟ್ ಆನ್ ಆರ್ಗನೈಸಿಂಗ್ ದ ಆರ್ಮಿ. ಅವನೇನು ಮಾಡ್ತಾನೆ, ಒಂದು ಆರ್ಮಿಯನ್ನು ಕಟ್ಟೋಕ್ಕೆ ಟ್ರೈ ಮಾಡ್ತಾನೆ. ದೆನ್ ಹಿ ಆರ್ಗನೈಸ್ ದ ಸೀಕ್ರೆಟ್ ಮೀಟಿಂಗ್ ಎಟ್ ದ ಸೆನ್ಸಿಟಿವ್ ಪ್ಲೇಸಸ್. ಅವನು ಏನು ಮಾಡ್ತಿರ್ತಾನೆ, ಪ್ರತ್ಯೇಕ ಸ್ಥಳಗಳಲ್ಲೇ ಸೆನ್ಸಿಟಿವ್ ಮೀಟಿಂಗನ್ನು ಮಾಡ್ತಿರ್ತಾನೆ ಅವರ ಜನರೊಂದಿಗೆ. ಆ್ಯಂಡ್ ಈ ಏಮ್ಡ್ ಆಟ್ ದ ಲೂಟಿಂಗ್ ದ ಟ್ರೆಸರಿ ಆ್ಯಂಡ್ ತಾಲೂಕಾ ಆಫೀಸ್ ಆಫ್ ಬ್ರಿಟಿಷ್. ಅವನೇನು ಮಾಡ್ತಿರ್ತಾನೆ, ಬ್ರಿಟಿಷರ ಏನು ಖಜಾನೆಯನ್ನು ಲೂಟಿ ಮಾಡ್ತಿರ್ತಾನೆ ಅಂತ ನಾವು ಹೇಳ್ಬೋದು. ದೆನ್ ಥರ್ಡ್ ಕ್ವಶನ್ ವಾಸ್ ಮೆನ್ಷನ್ ದ ಸಿಮಿಲರ್ ಫೀಚರ್ಸ್ ಆಫ್ ರೆಬೆಲಿಯನ್ಸ್ ಸೂರಪ್ಪ ಆ್ಯಂಡ್ ಹಲಗಲಿ ಬೇಡಾಸ್. ಹಲಗಲಿ ಬೇಡಾಸ್ ಮತ್ತು ಸೂರಪ್ಪನವರ ಏನು ಸಾಹಸವನ್ನು ಹೇಳಿ ಅಂತ ಕೇಳಿದ್ದಾರೆ. ರೆಬೆಲಿಯನ್ಸ್ ಆಫ್ ಸುರಪುರದಲ್ಲಿರ್ತಕ್ಕಂಥ ರೆಬೆಲಿಯನ್ಸ್ ಬಗ್ಗೆ ಹೇಳ್ಕೊಂಡು ಹೋಗ್ಬೇಕಾದ್ರೆ ಆನ್ಸರು ನೋಡ್ಕೊಂಡು ಹೋಗೋಣ. ಪ್ರೆಸೆಂಟ್ ಡೇ ದ ಸೂರಪುರ ಲೊಕೇಟೆಡ್ ಆಟ್ ದ ಯಾದಗಿರಿ ಡಿಸ್ಟಿಕ್ ಆಫ್ ಕರ್ನಾಟಕ. ಇದು ಯಾದಗಿರಿ ಡಿಸ್ಟಿಕ್ನಲ್ಲಿ ಕಂಡುಬರುತ್ತೆ. ದ ಬ್ರಿಟಿಷ್ ಗೌರ್ಮೆಂಟ್ ವಾಸ್ ಅಬ್ಸರ್ವಿಂಗ್ ದ ವೇರಿಯಸ್ ಡೆವಲಪ್ಮೆಂಟ್ಸ್ ಆಫ್ ಸುರಪುರದಲ್ಲಿರ್ತಕ್ಕಂಥ ಡೆವಲಪ್ಗಳನ್ನು ಬ್ರಿಟಿಷರು ನೋಡ್ತಾರೆ. ದ ಬ್ರಿಟಿಷ್ ಇಂಟರ್ಫಿಯರ್ಡ್ ಇನ್ ದ ಅಫೇರ್ಸ್ ಆಫ್ ಸುರಪುರ. ಅವ್ರು ಏನು ಮಾಡ್ತಾರೆ, ಈ ಸೂರಪುರದಲ್ಲಿ ಇಂಟರ್ಫಿಯರ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ 1857 ದ ರೆಬೆಲಿಯನ್ಸ್ ಆಫ್ ಸೂರಪುರ ವಾಸ್ ಸ್ಟಾರ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್ ಬೈ ಲೀಡರ್ಶಿಪ್ ಆಫ್ ವೆಂಕಪ್ಪ ನಾಯಕನ ನಾಯಕತ್ವದಲ್ಲಿ ಏನು ಮಾಡ್ತಾರೆ, 1857ರಲ್ಲಿ ಬ್ರಿಟಿಷರ ವಿರುದ್ಧ ಏನು ಮಾಡ್ತಾರೆ, ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ ದ ಬ್ರಿಟಿಷ್ ಆರ್ಮಿ ಕ್ಯಾಪ್ಚರ್ಡ್ ದ ಸೂರಪುರ ಇನ್ 1858 ವಿತ್ ದ ಹೆಲ್ಪ್ ಆಫ್ ಹೈದರಾಬಾದ್ ನಿಜಾಮಸ್ ಆ್ಯಂಡ್ ಮರಾಠಾಸ್. ಏನು ಮಾಡ್ತಾರೆ, ಬ್ರಿಟಿಷರು ಸೂರಪುರವನ್ನು 1858ರಲ್ಲಿ ತಾವು ಕ್ಯಾಪ್ಚರ್ ಮಾಡ್ಕೋತಾರೆ. ಯಾರ ಹೆಲ್ಪ್ನಿಂದ, ಹೈದರಾಬಾದ್ನ ನಿಜಾಮ ಮತ್ತು ಮರಾಠರ ಹೆಲ್ಪ್ನಿಂದ. ದ ವಾರ್ ಕಂಟಿನ್ಯೂಡ್. ದೇರ್ ಈಸ್ ಅ ಕನ್ಫ್ಯೂಷನ್ ರಿಗಾರ್ಡಿಂಗ್ ವೆಂಕಪ್ಪ ನಾಯಕ ಆ್ಯಂಡ್. ಇಲ್ಲಿ ವಾರ್ ಹಾಗೆ ಕಂಟಿನ್ಯೂ ಆಗಿರುತ್ತೆ, ಆದರೆ ವೆಂಕಪ್ಪ ನಾಯಕನ ಸಾವಿನ ಬಗ್ಗೆ ಹಲವಾರು ಕನ್ಫ್ಯೂಷನ್ಸ್ ಇದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ರೆಬೆಲಿಯನ್ಸ್ ಆಫ್ ಹಲಗಲಿ ಬೇಡರ ಬಗ್ಗೆ ನಾವು ನೋಡ್ಕೊಂಡು ಹೋಗಬೇಕಾದ್ರೆ, ಹಲಗಲಿ ಈಸ್ ಅ ಸ್ಮಾಲ್ ವಿಲೇಜ್ ಆಫ್ ಮುಧೋಲ್ ತಾಲೂಕ್ ಇನ್ ದ ಬೆಳಗಾಂ ಡಿಸ್ಟಿಕ್ನಲ್ಲಿ ಮುಧೋಳ್ನಲ್ಲಿ ಬರ್ತಕ್ಕಂಥ ಒಂದು ಸ್ಮಾಲ್ ಡಿಸ್ಟಿಕ್ ಆಗಿದೆ. ಇನ್ 1857 ದ ಬ್ರಿಟಿಷ್ ಬ್ಯಾನ್ಡ್ ದ ಯೂಸೇಜ್ ಆಫ್ ವೆಪನ್ಸ್. 1857ರಲ್ಲಿ ಬ್ರಿಟಿಷರು ವೆಪನ್ಸನ್ನು ಯೂಸ್ ಮಾಡೋದನ್ನು ಬ್ಯಾನ್ ಮಾಡ್ತಾರೆ. ದ ಬೇಡಾಸ್ ಹೂ ಆಲ್ವೇಸ್ ಕೆಪ್ಟ್ ಗನ್ಸ್ ಆ್ಯಸ್ ಅ ಪಾರ್ಟ್ ಆಫ್ ದೇರ್ ಕಸ್ಟಮ್ಸ್ ವಾಸ್ ಗುಡ್ ಹಂಟರ್ಸ್. ಅವರು ಬೇಡರು ಯಾವಾಗಲೂ ಏನು ಮಾಡಿರ್ತಾರೆ, ಗನ್ಗಳನ್ನು ಇಟ್ಕೊಂಡು ಹೋಗಿರ್ತಾರೆ, ಯಾಕಂದರೆ ಅವರು ಗುಡ್ ಹಂಟರ್ಸ್ ಆಗಿರ್ತಾರೆ. ದೇ ರೆಬೆಲ್ಡ್ ಅಗೇನ್ಸ್ಟ್ ದ ಬ್ರಿಟಿಷ್ ವೆನ್ ದೇ ಆಸ್ಕ್ಡ್ ಸರೆಂಡರ್ ದ ಫೈರ್ ಆರ್ಮ್ಸ್. ಅವರು ಅವ್ರ ಗನ್ಗಳನ್ನು ಬ್ರಿಟಿಷರಿಗೆ ಒದಗಿಸ್ರಿ ಅಂದಾಗ ಅವ್ರು ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ಬೇಡಾಸ್ ಆಫ್ ಮಂಟೂರು, ಬೂದ್ನಿ, ಹಲಗುಂಡಿ ಆ್ಯಂಡ್ ನೇಬರಿಂಗ್ ದ ವಿಲೇಜ್ ಜಾಯಿಂಡ್ ಹಲಗಲಿ ಬೇಡರ ಜೊತೆಗೆ ಮಂಟೂರು, ಬೂದ್ನಿ ಮತ್ತು ಹಲಗುಂಡಿ ಅಂತಕ್ಕಂಥ ವಿಲೇಜ್ಗಳು ಕೂಡ ಸೇರ್ಕೊತವೆ. ದ ಬ್ರಿಟಿಷ್ ಆರ್ಮಿ ಎಂಟರ್ಡ್ ಹಲಗಲಿ ವಿಲೇಜ್ ಟು ಸುಪ್ರೆಸ್ ದ ರೆಬೆಲಿಯನ್ಸ್. ಏನು ಮಾಡ್ತಾರೆ, ಬ್ರಿಟಿಷರು ಆರ್ಮಿನ ತೊಗೊಂಬಂದ್ಬಿಟ್ಟು ಹಲಗಲಿಯ ಮೇಲೆ ಏನು ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ದ ಫೋರ್ತ್ ಕ್ವಶನ್ ವಾಸ್ ಇನ್ ದ ಇಂಡಿಯಾ ಹಿಸ್ಟ್ರಿ ದ 18th century was considers as the century of the political problems. How?
ಹದಿನೆಂಟನೇ ಸೆಂಚುರಿಯನ್ನು ಪೊಲಿಟಿಕಲ್ ಪ್ರಾಬ್ಲಮ್ ಸೆಂಚುರಿ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ ಆನ್ಸರ್ ಈಸ್ ದ ಡೆತ್ ಆಫ್ ಔರಂಗಜೇಬ್ ದ ಮೊಘಲ್ ಎಂಪೈರ್ ಇನ್ 1707 ವಾಸ್ ದ ಮೇನ್ ರೀಸನ್. ಔರಂಗಜೇಬ ಸಾಯ್ತಾನೆ ಮತ್ತು ಮೊಘಲ್ ಎಂಪೈರರು 1717ರಲ್ಲಿ ಯಾರು ಬರಬೇಕು ಅನ್ನೋದು ಮೇನ್ ರೀಸನ್ ಆಗಿರುತ್ತೆ. ಹೀಸ್ ಡೆತ್ ವೀಕೆಂಡ್ ದ ಮೊಘಲ್ ಎಂಪೈರ್. ಅವನು ಸಾಯ ನಂತರ ಮೊಘಲ್ ಎಂಪೈರೇ ಏನಾಗುತ್ತೆ, ವೀಕ್ ಆಗಿ ಹೋಗ್ಬಿಡುತ್ತೆ. ಆ್ಯಸ್ ಅ ರಿಸಲ್ಟ್ ಆಫ್ ಮೊಘಲ್ ಲಾಸ್ ದ ಪೊಲಿಟಿಕಲ್ ಕಂಟ್ರೋಲ್ ಓವರ್ ದ ಸೌತ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಪೊಲಿಟಿಕಲ್ ಕಂಟ್ರೋಲ್ನ ಮೊಘಲ್ಸು ಕಳ್ಕೊಂಡ್ಬಿಡ್ತಾರೆ. ಅ ಲಾಟ್ ಆಫ್ ಪೊಲಿಟಿಕಲ್ ಸ್ಟ್ರಗಲ್ ಟುಕ್ ದ ಪ್ಲೇಸ್ ಆಫ್ ಕರ್ನಾಟಿಕ್ ರೀಜನ್ನಲ್ಲಿ ಪೊಲಿಟಿಕಲ್ ಸ್ಟ್ರಗಲ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ ದೀಸ್ ಬ್ಯಾಕ್ ಡ್ರಾಪ್ ದ ಬ್ರಿಟಿಷ್ ಟೈಟನ್ಡ್ ದೇರ್ ಪೊಲಿಟಿಕಲ್ ಗ್ರಿಪ್ ಓವರ್ ಇಂಡಿಯಾ. ಅವರು ಈ ಬ್ಯಾಕ್ಗ್ರೌಂಡ್ನಲ್ಲೇ ಏನು ಮಾಡಿರ್ತಾರೆ, ಬ್ರಿಟಿಷರು ಹಲವಾರು ಪೊಲಿಟಿಕಲ್ ಗ್ರಿಪ್ಗಳನ್ನು ಒಳಗೊಂಡಿರ್ತಾರೆ. ಇಂಡಿಯಾ ಅಂಡರ್ವೆಂಟ್ ಮೆನಿ ಪೊಲಿಟಿಕಲ್ ಟ್ರಾನ್ಸಿಷನ್ಸ್. ಇಂಡಿಯಾ ಏನು ಮಾಡಿರುತ್ತೆ, ಹಲವು ಪೊಲಿಟಿಕಲ್ ಟ್ರಾನ್ಸಿಷನನ್ನು ಹೊಂದಿರುತ್ತೆ. ದ ನೇಟಿವ್ ರೂಲರ್ಸ್ ಅಪೋಸ್ಡ್ ದ ಬ್ರಿಟಿಷ್ ಇನ್ ಮೆನಿ ವೇಸ್. ಅಲ್ಲಿರ್ತಕ್ಕಂಥ ರೂಲರ್ಸ್ ಏನು ಮಾಡ್ತಾರೆ, ಬ್ರಿಟಿಷರನ್ನು ಏನು ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಆಲ್ ದೀಸ್ ಡೆವಲಪ್ಮೆಂಟ್ಸ್ ಕ್ಲೌಡೆಡ್ ದ ಪಾಲಿಟಿಕ್ಸ್ ಆಫ್ ಮೈಸೂರು. ಇದೆಲ್ಲ ಬಂದ್ಬಿಟ್ಟು ಏನಾಗುತ್ತೆ, ಪಾಲಿಟಿಕ್ಸ್ ಅಂದರೆ ಮೈಸೂರಿನ ಪಾಲಿಟಿಕ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಹೈದರ್ ಅಲಿ ಸೂನ್ ಬಿಕಮ್ ಅ ಪಾಪ್ಯುಲರ್ ಇನ್ ಯೂಸಿಂಗ್ ಅ ಆರ್ಮ್ ಆ್ಯಂಡ್ ಎಕ್ಸ್ಪೆರಿಮೆಂಟ್. ಹೈದರ್ ಅಲಿ ಏನಾಗ್ತಾನೆ, ಪಾಪ್ಯುಲರ್ ಆಗ್ತಾನೆ ಯಾವಾಗ, ಆರ್ಮ್ಸ್ ಮತ್ತು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಅವನು ಏನಾಗ್ತಾನೆ, ಪಾಪ್ಯುಲರ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದೆನ್ ಫಿಫ್ತ್ ಕ್ವಶನ್ ವಾಸ್ ಅಚೀವ್ಮೆಂಟ್ಸ್ ಆಫ್ ಚಿಕ್ಕದೇವರಾಯ ಒಡೆಯರ್ಸ್ ಅಂತ ಕೇಳಿದ್ದಾರೆ. ಅಚೀವ್ಮೆಂಟ್ಸ್ ಆಫ್ ಚಿಕ್ಕದೇವರಾಯ ಒಡೆಯರ್ಸ್ ಯಾವ್ಯಾವ ಅಂದರೆ, ಹಿ ವಾಸ್ ಅ ಎಫೆಕ್ಟಿವ್ ಸೋಲ್ಜರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್. ಇವನು ಒಬ್ಬ ಎಫೆಕ್ಟಿವ್ ಸೋಲ್ಜರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಇರ್ತಾನೆ. ಹಿ ಚೆಕ್ಡ್ ದ ಇನ್ವೇಷನ್ ಆಫ್ ಶಿವಾಜಿ ಆ್ಯಟ್ ಮಧುರೈ, ಇಕ್ಕೇರಿ ಆ್ಯಂಡ್ ಬಿಜಾಪುರ್. ಶಿವಾಜಿ ಮಹಾರಾಜರ ಇನ್ವೇಷನನ್ನು ಮಧುರೈ, ಇಕ್ಕೇರಿ ಮತ್ತು ಬಿಜಾಪುರ್ನಲ್ಲಿ ಇವನು ಚೆಕ್ ಮಾಡ್ತಾನೆ, ಹುಡುಕ್ತಾನೆ. ಹಿ ಕ್ಯಾಪ್ಚರ್ಡ್ ದ ಮಾಗಡಿ, ಮಧುಗಿರಿ ಆ್ಯಂಡ್ ಕೊರಟಗೆರೆ ಆ್ಯಂಡ್ ಅದರ್ ಪ್ಲೇಸಸ್. ಆ್ಯಂಡ್ ದೆನ್ ಹಿ ಪರ್ಚೇಸ್ ದ ಬೆಂಗಳೂರು ಫ್ರಮ್ ದ ಮುಘಲ್ ಮಿಲಿಟ್ರಿ ಜನರಲ್. ಮುಘಲ್ ಮಿಲಿಟ್ರಿ ಜನರಲಿಂದ ಇವನು ಬೆಂಗಳೂರನ್ನು ಪರ್ಚೇಸ್ ಮಾಡ್ತಾನೆ. ಹಿ ಸ್ಟಾರ್ಟೆಡ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆರ್ ಅತಾರ ಕಚೇರಿ to help in administrator. Then the postal system came into being during his time. ಇವನ್ ಟೈಮ್ನಲ್ಲಿ ಏನಾಗುತ್ತೆ, ಪೋಸ್ಟಲ್ ಸಿಸ್ಟಮು ಸ್ಟಾರ್ಟ್ ಆಗುತ್ತೆ. he had patronized many poets and ತಿರುಮಲರಾಯ, ಸಂಚಿ ಹೊನ್ನಮ್ಮ ಆ್ಯಂಡ್ ಸೋ ಆನ್. ಇವರ ಟೈಮ್ನಲ್ಲಿ ಯಾರು ಪೋಯೆಟ್ಸ್ ಯಾರಿರ್ತಾರೆ ಅಂದರೆ ತಿರುಮಲರಾಯ ಆ್ಯಂಡ್ ಸಂಚಿ ಹೊನ್ನಮ್ಮ ಅನ್ನೋರು ಪೋಯೆಟ್ಸ್ ಇರ್ತಾರೆ. ದೆನ್ ನೆಕ್ಸ್ಟ್ he had the titles like Kavi Chakravarti, ಅಪ್ರತಿಮ ವೀರ, ದೆನ್ ಕನರಾಜ ಆ್ಯಂಡ್ ನವಕೋಟಿ ನಾರಾಯಣನ ಅಂತಕ್ಕಂಥ ಬಿರುದುಗಳನ್ನು ಇವನು ಹೊಂದಿರ್ತಾನೆ. ದೆನ್ ನೆಕ್ಸ್ಟ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857ನಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ, the Indians did not have victory against the British in 1857. Why? Or list the reasons that lead to the failure of Multini ಅಂತ ಕೇಳಿದ್ದಾರೆ. ಅಂದರೆ ಬ್ರಿಟಿಷರ ವಿರುದ್ಧ 1857ರಲ್ಲಿ ವಿಕ್ಟರಿ ಆಗೋಕ್ಕೆ ಸಾಧ್ಯವಾಗಲಿಲ್ಲ, ಯಾಕೆ, ರೀಸನ್ಸನ್ನು ಹೇಳಿ ಅನ್ನುವ ಕ್ವಶನನ್ನು ಕೇಳಿದ್ದಾರೆ. ಇದನ್ನು ನಾವು ನೋಡ್ಕೊಂಡು ಹೋಗೋಣ. ಫಸ್ಟ್ ನಾವು ಹೇಳಬೇಕಂತಂದರೆ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಮತ್ತು ಫ್ರೀಡಮ್ ಸ್ಟ್ರಗಲ್ ಅಂತಕ್ಕಂಥ 2 ಚಾಪ್ಟರ್ಗಳಿವೆ. ಆ 2 ಚಾಪ್ಟರ್ಗಳಲ್ಲಿ 2 ಚಾಪ್ಟರ್ಗಳಿಂದ 2 ಕ್ವಶನ್ಗಳು ಬರುತ್ತೆ. ಆದರೆ ನಾವು ಯಾವುದಾದ್ರೂ ಒಂದು ಚಾಯ್ಸ್ ಮಾಡ್ಕೊಂಡು ಬರೀಬೇಕಾಗಿರುತ್ತೆ 4 ಮಾರ್ಕ್ಸ್ಗೆ. ಸೊ ವಿ ಆರ್ ಡಿಸ್ಕಸಿಂಗ್ ದ್ಯಾಟ್ ಕ್ವಶನ್ಸ್ ಆರ್. ಫಸ್ಟ್ ಕ್ವಶನ್ ನಾವು ಆನ್ಸರ್ಸ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ದೀಸ್ ಮೂಮೆಂಟ್ ಡಿಡ್ ನಾಟ್ ಸ್ಪ್ರೆಡ್ ಓಲ್ ದ ಕಂಟ್ರಿ. ಇದು ಎಲ್ಲ ಕಡೆಗೆ ಸ್ಪ್ರೆಡ್ ಆಗಲ್ಲ. ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್ ಮ್ಯೂಟಿನಿ. ಇದು ಒಂದು ಪ್ಲ್ಯಾನ್ ಮಾಡಿರ್ತಕ್ಕಂಥ ಮ್ಯೂಟಿನಿ ಆಗಿರಲ್ಲ. ದ ಯುನಿಟಿ ಅಮಾಂಗ್ ದ ಬ್ರಿಟಿಷ್ ಫೋರ್ಸಸ್. ಬ್ರಿಟಿಷ್ ಫೋರ್ಸ್ನಲ್ಲಿ ಹಲವಾರು ಯೂನಿಟಿ ಇರುತ್ತೆ, ಅಂದರೆ ಒಕ್ಕಟ್ಟಿರುತ್ತೆ. ದ ಲ್ಯಾಕ್ ಆಫ್ ಯೂನಿಟಿ ಅಮಾಂಗ್ ದ ಇಂಡಿಯನ್ ಸೋಲ್ಜರ್ಸ್. ಇಂಡಿಯನ್ ಸೋಲ್ಜರ್ಸ್ನಲ್ಲಿ ಯಾವುದೇ ಒಕ್ಕಟ್ಟಿರಲ್ಲ.
ದ ಮ್ಯೂಟಿನಿ ಲ್ಯಾಕ್ಡ್ ಡೈರೆಕ್ಷನ್ ಆ್ಯಂಡ್ ಲೀಡರ್ಶಿಪ್ ಫ್ರಮ್ ದ ಇಂಡಿಯನ್ ಮಿಲಿಟರಿ ಫೋರ್ಸಸ್. ಇಂಡಿಯನ್ ಮಿಲಿಟರಿ ಫೋರ್ಸಸ್ನಲ್ಲಿ ಯಾವುದೇ ರೀತಿ ಲೀಡರ್ಶಿಪ್ ಇರಲ್ಲ ಮತ್ತು ಯಾವುದೇ ರೀತಿ ಮಾರ್ಗದರ್ಶನ ಇರಲ್ಲ. ದೆನ್ ನೆಕ್ಸ್ಟ್, ದ ಇಂಡಿಯನ್ ಸೋಲ್ಜರ್ಸ್ ಸಫರಿಂಗ್ ಫ್ರಮ್ ಲ್ಯಾಕ್ ಆಫ್ ಮಿಲಿಟರಿ ಸ್ಟ್ರಾಟಜೀಸ್. ಮಿಲಿಟರಿ ಸ್ಟ್ರಾಟಜೀಸನ್ನು ಇವರು ಕಡಿಮೆ ಹೊಂದಿರ್ತಾರೆ ಇಂಡಿಯನ್ ಸೋಲ್ಜರ್ಸು. ದೆನ್ ದ ಇಂಡಿಯನ್ ಸೋಲ್ಜರ್ಸ್ ವೇರ್ ಫೇಸಿಂಗ್ ದ ಲ್ಯಾಕ್ ಆಫ್ ಡಿಸಿಪ್ಲಿನ್ ಸ್ಕಿಲ್ಸ್ ಇನ್ ದ ವಾರ್ ಫೀಲ್ಡ್ ಅಗೇನ್ಸ್ಟ್ ದ ಬ್ರಿಟಿಷ್. ಇಂಡಿಯನ್ ಸೋಲ್ಜರ್ಸ್ ಏನಾಗಿರ್ತಾರೆ, ಅವರು ಡಿಸಿಪ್ಲಿನ್ ಸ್ಕಿಲ್ಸ್ಗಳನ್ನು ಯಾವುದೇ ರೀತಿ ಹೊಂದಿರಲ್ಲ. ದೆನ್ ದ ಫ್ರೀಡಮ್ ಫೈಟರ್ಸ್ ಲ್ಯಾಕ್ಡ್ ಡೆಫಿನೇಟ್ ಫ್ರೀಡಮ್ ಫೈಟರ್ಸು ಯಾವುದೇ ರೀತಿಯ ಒಂದು ಗುರಿಯನ್ನು ಹೊಂದಿರಲ್ಲ. ದ ಮೆನಿ ಪ್ರೆವಿಸಿಯಲ್ ಕಿಂಗ್ಸ್ ಎಕ್ಸ್ಟೆಂಡೆಡ್ ದೇರ್ ಲಾಯಲ್ಟೀಸ್ ಟು ಬ್ರಿಟಿಷ್. ಹಲವಾರು ರಾಜರು ಈ ಟೈಮ್ನಲ್ಲಿ ಬ್ರಿಟಿಷರ ಕಡೆಯಾಗಿ ನಿಂತ್ಕೊತಾರೆ. ದೆನ್ ದ ಪೀಪಲ್ ಲಾಸ್ ದ ಕಾನ್ಫಿಡೆನ್ಸ್ ಇನ್ ದ ಸೋಲ್ಜರ್ಸ್ ಡ್ಯೂ ಟು ದೇರ್ ಆಝೋನ್ ಆ್ಯಂಡ್ ಲೂಟಿಂಗ್. ನಮ್ಮ ಇಂಡಿಯನ್ ಸೋಲ್ಜರ್ಸ್ ಏನು ಮಾಡಿರ್ತಾರೆ ಅಂದರೆ, ತಮ್ಮ ಜನರನ್ನು ಏನು ಮಾಡ್ತಿರ್ತಾರೆ, ಲೂಟಿ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಅವ್ರ ಮೇಲೆ ಯಾವುದೇ ಜನರಿಗೆ ಯಾವುದೇ ರೀತಿಯಂಥ ಭರವಸೆ ಇರೋದಿಲ್ಲ ಅಂತ ನಾವು ಹೇಳ್ಬೋದು. ದೆನ್ ವಿ ಆರ್ ಡಿಸ್ಕಸಿಂಗ್ ದ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಫ್ರೀಡಮ್ ಸ್ಟ್ರಗಲ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ಇವಾಗ ನೋಡ್ಕೊಂಡು ಹೋಗೋಣ. ಅವುಗಳು ಅಂದರೆ ಡಿಸ್ಕಸ್ ಆರ್ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಬಾಲ ಗಂಗಾಧರ ತಿಲಕ್ ಇನ್ ದ ಇಂಡಿಪೆಂಡೆನ್ಸ್ ಮೂಮೆಂಟ್ ಆ್ಯಂಡ್ ಫ್ರೀಡಮ್ ಸ್ಟ್ರಗಲ್ ಅಂತ ನಾವು ಕೇಳಿದರೆ, ದ ಆನ್ಸರ್ಸ್ ಆರ್ ಬೈ ದ ಲೀಡರ್ಶಿಪ್ ಆಫ್ ತಿಲಕ್ radicals took the Bengal division issue to the doorsteps. During partition of Bengal, Tilak started boycotting of foreign goods. ಏನು ಮಾಡ್ತಾರೆ, ಬೆಂಗಾಲ್ ಡಿವಿಷನ್ ಮಾಡುವಾಗ ಬಾಲ ಗಂಗಾಧರ ತಿಲಕರವರು ಏನು ಮಾಡ್ತಾರೆ, ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರ ವಿರುದ್ಧವಾಗಿ. ಮತ್ತು ಅವ್ರು ಏನು ಮಾಡ್ತಾರೆ, ಬಾಯ್ಕಾಟಿಂಗ್ ಆಫ್ ಫಾರಿನ್ ಗೂಡ್ಸ್. ಮತ್ತು ಅವ್ರು ಏನು ಮಾಡ್ತಾರೆ, ಬ್ರಿಟಿಷರ ಯಾವುದೇ ರೀತಿಯ ವಸ್ತುಗಳನ್ನು ಏನು ಮಾಡ್ತಾರೆ, ತ್ಯಜಿಸಿ ಅಂತ ಹೇಳ್ತಾರೆ. ತಿಲಕ್ ಡಿಕ್ಲೇರ್ಡ್ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ವುಡ್ ಡೆಫಿನೆಟ್ಲಿ ಗೆಟ್ ಇಟ್. ಅವ್ರು ಏನಂತಾರೆ, ತಿಲಕರು ಏನಂತ ಹೇಳ್ತಾರೆ ಅಂದರೆ, ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಐ ವುಡ್ ಡೆಫಿನೆಟ್ಲಿ ಗೆಟ್ ಇಟ್ ಬ್ಯಾಕ್, ನಾನು ಅದನ್ನು ಪಡೆದೇ ತೀರ್ತೀನಿ ಅಂತ ಹೇಳ್ತಾರೆ. ತಿಲಕ್ ವಾಸ್ ಪ್ರೊಮಿನೆಂಟೆಡ್ pioneer of ridiculous group, and then he introduced the Ganesha and Shivaji and Durga festivals to organize the people against the British. ಏನು ಮಾಡ್ತಾರೆ ಅಂದರೆ, ಗಣೇಶ, ಶಿವಾಜಿ ಮತ್ತು ದುರ್ಗಾ ಫೆಸ್ಟಿವಲ್ಸ್ಗಳನ್ನು ಏನು ಮಾಡ್ತಾರೆ, ಆರ್ಗನೈಸ್ ಮಾಡ್ತಾರೆ. ಯಾಕಂತಂದರೆ ಬ್ರಿಟಿಷರ ವಿರುದ್ಧ ಜನರನ್ನು ಕೂಡಿಸ್ಲಿಕ್ಕೆ. ಈ ಪಬ್ಲಿಷ್ಡ್ ದ ಕೇಸರಿ ಇನ್ ಮರಾಠಿ ಆ್ಯಂಡ್ ಮರಾಠಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇವ್ರು ಏನು ಮಾಡ್ತಾರೆ ಅಂದರೆ, ಕೇಸರಿ ಮತ್ತು ಮರಾಠ ಅಂತಕ್ಕಂಥ ನ್ಯೂಸ್ ಪೇಪರ್ಗಳನ್ನು ಪಬ್ಲಿಷ್ ಮಾಡ್ತಾರೆ. ಕೇಸರಿ ಅನ್ನೋದು ಮರಾಠ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಮತ್ತು ಮರಾಠಿ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಮತ್ತು ಮರಾಠ ಅನ್ನೋದು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ. ತಿಲಕ್ ರೋಟ್ ಅ ಬುಕ್ ಗೀತ ರಹಸ್ಯ ಇನ್ ದ ಪ್ರಿಸನ್ ಟು ದೇರ್ ಫೇವರ್ ಫ್ರೀಡಮ್. ಏನು ಮಾಡ್ತಾರೆ, ಗೀತ ರಹಸ್ಯ ಅಂತಕ್ಕಂಥ ಒಂದು ಬುಕ್ಕನ್ನು ಬರೀತಾರೆ. ಅದು ಎಲ್ಲಿ ಕೂತು ಬರೀತಾರೆ ಅಂದರೆ, ಅವರು ಜೈಲಿನಲ್ಲಿ ಕೂತ್ಕೊಂಡು ಬರೀತಾರೆ. ಹಿ ಎನ್ಕರೇಜ್ ದ ಕಾಮನ್ ಪೀಪಲ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಪೀಪಲ್. ಇವರು ಕಾಮನ್ ಪೀಪಲ್ಗಳನ್ನು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಏನು ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಹಿ ವಾಸ್ ಮೋಸ್ಟ್ ಫೇಮಸ್ ಲೀಡರ್ ಆಫ್ ದ ಹೋಮ್ ರೂಲ್ ಮೂವ್ಮೆಂಟ್ ವಿತ್ ದ ಆ್ಯನಿ ಬೆಸೆಂಟ್ ಇನ್ 1960. ಏನಂದರೆ, ಇವರು ಒಬ್ಬ ಪಾಪ್ಯುಲರ್ ಲೀಡರ್. ಯಾವಾಗ ಹೋಮ್ ರೂಲ್ ಚಳವಳಿಯನ್ನು ಮಾಡಿದಾಗ ಇವರು ದೊಡ್ಡ ಪಾಪ್ಯುಲರ್ ಲೀಡರ್ ಆಗಿರ್ತಾರೆ. ಯಾರ ಜೊತೆ ಇವರು ಸಾಥ್ ಕೊಡ್ತಾರೆ ಅಂದರೆ, ಆ್ಯನಿ ಬೆಸೆಂಟ್ ಅವ್ರ ಜೊತೆ ಸಾಥ್ ಕೊಡ್ತಾರೆ 1916ರಲ್ಲಿ ಅಂತ ನಾವು ಹೇಳ್ಬೋದು. ದೆನ್ ವಿ ಆರ್ ಡಿಸ್ಕಸಿಂಗ್ ದ ನೆಕ್ಸ್ಟ್ ಕ್ವಶನ್ ವಾಸ್ ಎಕ್ಸ್ಪ್ಲೇನ್ ದ ಜಲಿಯನ್ ವಾಲಾಬಾಗ್ ಮ್ಯಾಸಕ್ರೆ ಅಂತ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ದ ಆನ್ಸರ್ಸ್ ಆರ್ ವಿಡರ್ ಸ್ಪ್ರೆಡ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ರೋಲೂಟ್ ಆ್ಯಕ್ಟ್. ರೋಲೂಟ್ ಆ್ಯಕ್ಟ್ನ ವಿರುದ್ಧ ಏನಾಗಿರುತ್ತೆ, ಹಲವಾರು ಪ್ರೊಟೆಸ್ಟ್ ನಡೀತಿರ್ತವೆ. ಪ್ರೊಟೆಸ್ಟ್ಸ್ ಟರ್ನ್ಡ್ ವೈಲೆಂಟ್. ಏನಾಗ್ತವೆ ಅಂದರೆ, ಈ ಪ್ರೊಟೆಸ್ಟ್ಗಳು ಏನಾಗ್ತವೆ, ವೈಲೆನ್ಸ್ ಆಗಿ ಬದಲಾವಣೆ ಆಗ್ತವೆ. ಇಂಪೋಸ್ಡ್ ಮಿಲಿಟರಿ ರೂಲ್. ದೆನ್ ನೆಕ್ಸ್ಟ್ ಬ್ಯಾನ್ ದ ಆಲ್ ಡೆಮಾನ್ಸ್ಟ್ರೇಷನ್ಸ್. ಅವಾಗ ಏನು ಮಾಡ್ತಾರೆ, ಒಂದು ರೂಲ್ ಮಾಡ್ತಾರೆ, ಯಾವುದೇ ರೀತಿ ಜನರು ಸೇರ್ಕೊಳ್ಳದೆ ಇರೋ ಹಾಗೆ, ಮತ್ತು ಮಿಲಿಟ್ರಿ ರೂಲನ್ನು ಮಾಡದೇ ಇರೋ ಹಾಗೆ ರೂಲನ್ನು ಮಾಡ್ತಾರೆ, ಬ್ಯಾನನ್ನು ಮಾಡ್ತಾರೆ ಬ್ರಿಟಿಷರು. ದೆನ್ ಪ್ರೊಟೆಸ್ಟರ್ಸ್ ಹ್ಯಾಡ್ ಡಿಸೈಡೆಡ್ ಟು ಅಸೆಂಬಲ್ ಇನ್
ಜಲಿಯನ್ ವಾಲಾಬಾಗ್. ಏನು ಈ ಪ್ರೊಟೆಸ್ಟರ್ಸ್ ಏನಿರ್ತಾರೆ ಇವರೆಲ್ಲರೂ ಜಲಿಯನ್ ವಾಲಾಬಾಗ್ದಲ್ಲಿ ಸೇರ್ಕೋಬೇಕಂತ ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ದೇ ವೇರ್ ನಾಟ್ ಅವೇರ್ ಆಫ್ ದಿಸ್ ಬ್ಯಾನ್. ಈ ಬ್ಯಾನ್ ಬ್ರಿಟಿಷರು ಬ್ಯಾನ್ ಮಾಡಿದ್ದಕ್ಕೆ ಇವರು ವಿರುದ್ಧವಾಗಿ ಹೋಗ್ತಾರೆ, ಅದ್ರ ಬಗ್ಗೆ ಅವರು ಚಿಂತನೆ ಮಾಡಲ್ಲ. 20,000 ಪೀಪಲ್ ಪ್ರೊಟೆಸ್ಟೆಡ್ ಹ್ಯಾಸ್ ಅಸೆಂಬಲ್ಡ್. ಅಲ್ಲಿ 20,000 ಪ್ರೊಟೆಸ್ಟರ್ಸ್ ಏನು ಮಾಡ್ತಾರೆ, ಸೇರ್ಕೊತಾರೆ. ದೆನ್ ಪೀಸ್ಫುಲ್ ಡೆಮಾನ್ಸ್ಟ್ರೇಷನ್, ಅವರು ಶಾಂತಿಯುತವಾಗಿ ಏನು ಮಾಡ್ತಿರ್ತಾರೆ, ಒಂದು ಸಂಘವನ್ನು ಮಾತಾಡ್ಕೊಂಡಿರ್ತಾರೆ. ದೆನ್ ಜನರಲ್ ಡಯರ್ ವಿತೌಟ್ ಎನಿ ವಾರ್ನಿಂಗ್ ಅಟ್ಯಾಕ್ಡ್ ಪ್ರೊಟೆಸ್ಟರ್ಸ್ ವಿತ್ ಫಾರ್ಮೈಟ್ಸ್. ಅವರು ಜನರಲ್ ಡಯರ್ ಏನು ಮಾಡ್ತಾನೆ, ಯಾವುದೇ ವಾರ್ನಿಂಗ್ ಕೊಡ್ದೇನೆ ಏನು ಮಾಡ್ತಾನೆ, ಪ್ರೊಟೆಸ್ಟರ್ಸ್ ಮೇಲೆ ಏನು ಮಾಡ್ತಾನೆ, ಡೈರೆಕ್ಟಾಗಿ ಗುಂಡು ಹಾರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. 379 ಪರ್ಸನ್ಸ್ ಡೆಡ್. 379 ಜನ ಸಾಯ್ತಾರೆ ಅಲ್ಲೇ. ಥೌಸಂಡ್ಸ್ ವೇರ್ ಸೀರಿಯಸ್ಲಿ ಇಂಜೂರ್ಡ್. ಥೌಸಂಡ್ಸ್ ಆಫ್ ಪೀಪಲ್ ಏನು ಮಾಡ್ತಾರೆ, ಅಲ್ಲಿ ಸತ್ತು ಹೋಗ್ತಾರೆ, ಏನು ಸೀರಿಯಸ್ ಆಗಿ ಇಂಜುರಿ ಆಗ್ತಾರೆ. ದೆನ್ ದಿಸ್ ಇನ್ಸಿಡೆಂಟ್ ಈಸ್ ಜಲಿಯನ್ ವಾಲಾಬಾಗ್ ಟ್ರೆಜಿಡಿ ಅಂತ ಕರೀತಾರೆ. ಇದನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಲೂ ಕೂಡ ಕರೀತಾರೆ. ದೆನ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಈಸ್ ಯಾವುದಂದರೆ, ದ ರೂಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ದ ಡೆಸಿಸಿವ್ ಸ್ಟೆಪ್ ಇನ್ ದ ಇಂಡಿಯನ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್ ಹೌ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ದ ಆನ್ಸರ್ಸ್ ಆರ್, ಹಿ ಬಿಕಮ್ ಅ ಪಾಪ್ಯುಲರ್ ಆ್ಯಸ್ ಅ ನೇತಾಜಿ. ಇವರು ನೇತಾಜಿ ಅಂತಲೇ ಪಾಪ್ಯುಲರ್ ಆಗಿರ್ತಾರೆ. ಹಿ ಟರ್ನ್ಡ್ ಆ್ಯಂಡ್ rallied at the Venila, Berlin, Rome for the movements etc. for the motivated to Indians on the Indian freedom struggles. Then in 1937 he and Jawaharlal Nehru founded Congress Socialist Party. ಜವಾಹರ್ಲಾಲ್ ನೆಹರು ಮತ್ತು ಇವರು ಏನು ಮಾಡ್ತಾರೆ, ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿಗೆ ಇವರು ಸೇರ್ಕೊತಾರೆ 1934. ಸುಭಾಷ್ ಚಂದ್ರ ಬೋಸ್ ಬಿಕಮ್ ಪ್ರೆಸಿಡೆಂಟ್ ಆಫ್ ಹರಿಪುರ ಕನ್ವೆನ್ಷನ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇವ್ರ ಬಾಸ್ ಅವರು ಏನಾಗ್ತಾರೆ, ಪ್ರೆಸಿಡೆಂಟ್ ಆಫ್ ಹರಿಪುರ ಆಗ್ತಾರೆ. ದೆನ್ ನೆಕ್ಸ್ಟ್ ಹಿ ಫೌಂಡೆಡ್ ದ ಫಾರ್ವರ್ಡ್ ಬ್ಲಾಕ್. ಇವರು ಫಾರ್ವರ್ಡ್ ಬ್ಲಾಕನ್ನು ಹಿಡ್ಕೊತಾರೆ. ದೆನ್ ಈ ಬ್ರಾಡ್ಕಾಸ್ಟೆಡ್ ಹೀಸ್ patriotic speeches over the Azad Hind Radio India to Indians. Azad Hind ರೇಡಿಯೋದಲ್ಲಿ ಇವ್ರು ಏನು ಮಾಡ್ತಿರ್ತಾರೆ ಅಂದರೆ, ಇವರು ರಾಷ್ಟ್ರವಾದಿ ಭಾಷಣಗಳನ್ನು ಕೊಡ್ತಿರ್ತಾರೆ. ದೆನ್ ಹಿ ವಾಸ್ ಕಾಲ್ಡ್ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಆ್ಯಂಡ್ ದ ಮಿಲಿಟರಿ ವಿಂಗ್ ಆಫ್ ದ ಇಂಡಿಯನ್ ನ್ಯಾಷನಲ್ ಆರ್ಮಿ. ಇವ್ರನ್ನ ಏನಂತ ಕರೀತಾರೆ, ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅಂತ ಕರೀತಾರೆ. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ವಿಂಗ್, ದ ಮಿಲಿಟರಿ ವಿಂಗ್ ಆ್ಯಸ್ ದ ವಿಂಗ್ಸ್ ಆ್ಯಸ್ ದ ಇಂಡಿಯನ್ ನ್ಯಾಷನಲ್ ಆರ್ಮಿ. ಇವ್ರನ್ನ ಮಿಲಿಟರಿ ವಿಂಗ್ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರೀತಾರೆ. ಹಿ ಕಾಲ್ಡ್ ಡೆಲ್ಲಿ ಚಲೋ. ಇವ್ರು ಏನಂತ ಕರೀತಾರೆ, ಡೆಲ್ಲಿಗೆ ಚಲೋ ಅಂತ ಕಾಲ್ನ ಕೊಡ್ತಾರೆ. ಹಿ ಸೇಡ್, ಗಿವ್ ಮಿ ಯುವರ್ ಬ್ಲಡ್, ಐ ವಿಲ್ ಗಿವ್ ಯು ಇಂಡಿಯನ್ ಇಂಡಿಪೆಂಡೆನ್ಸ್. ಇವ್ರು ಏನಂತ ಕರೀತಾರೆ, ಇವ್ರನ್ನಂತ ಹೇಳ್ತಾರೆ ಅಂದರೆ, ನಮಗೆ ರಕ್ತ ಕೊಡಿ, ನಾನು ನಿಮಗೆ ಇಂಡಿಯನ್ ಸ್ವಾತಂತ್ರ್ಯವನ್ನು ಕೊಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ದ ನೆಕ್ಸ್ಟ್ ಫೋರ್ತ್ ಕ್ವಶನ್ ವಾಸ್, ದ ಫೋರ್ತ್ ಕ್ವಶನ್ ಈಸ್ ಎಕ್ಸ್ಪ್ಲೇನ್ ದ ಮೇಜರ್ ಅಚೀವ್ಮೆಂಟ್ಸ್ ಆಫ್ ನೆಹರು ಆ್ಯಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಏನಂದರೆ, ದ ಆನ್ಸರ್ಸ್ ಆರ್, ಹಿ ಮೇಡ್ ದ ಇಂಟಗ್ರೇಷನ್ ಆಫ್ princely state. He formed or reorganized of states based on languages. He pioneers of non-aligned movements, and he introduced the mixed economy. Then he developed to Indian through 5-year plans, and then he developed the infrastructure and heavy industries, and he laid the foundation of mastering atomic energy, and he was implemented Panchashila principles. He wanted to stay away from both the powerful blocs and during the Cold War period ಅಂತ ಹೇಳ್ಬೋದು. Then next fifth question was, explain the contribution of Dr. B. Ambedkar to field hierarchical social and economical unequal society in India ಅಂತ ಕೇಳಿದ್ದಾರೆ. ಆನ್ಸರ್ಸ್ ಆರ್, he was strongly believed in political freedom without social freedom is
ಇನ್ ಮೀನಿಂಗ್ಲೆಸ್ ಅಂತ ಹೇಳಿದ್ದಾರೆ. ಈ ಸ್ಟಡಿಡ್ ಅಗೇನ್ಸ್ಟ್ ದ ಕಾಸ್ಟ್ ಸಿಸ್ಟಮ್, ಇವರು ಕಾಸ್ಟ್ ಸಿಸ್ಟಮ್ ಬಗ್ಗೆ ಹೆವಿ ಸ್ಟಡಿ ಮಾಡ್ತಾರೆ. ಈ ಆರ್ಗನೈಸ್ ದ ಮಹಲ್ ಲೈಕ್ ಆ್ಯಂಡ್ ಕಲಾರಾಮ್ ಟೆಂಪಲ್ ಮೂಮೆಂಟ್ಸನ್ನು ಮಾಡ್ತಾರೆ. ದೆನ್ ಈ ಪಾರ್ಟಿಸಿಪೇಟೆಡ್ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಇಂಗ್ಲೆಂಡ್ ಬಿಹಾಫ್ ಆಫ್ ಡೌನ್ ಥ್ರೋಡನ್ communities. Then next, in these conferences he demanded for the separate electorate constitutes to the untouchabilities. Then next, he founded the Bahishkruta Hitakarani Sabha. Then he established the Swatantra Karmika Party. Then next, he was elected as a chairman of the drafting committee of the Constitution of India, and he became a first law minister of independent India ಅಂತ ನಾವು ಹೇಳ್ಬೋದು. Then next, sixth question was explain the various revolt of farmers, workers and tribals in freedom struggle in India. The farmers of Champaranya district was opposed the indigo cropping and against the land taxes. Then next, the farmers of Tebaga, Malabar and other places revolted against the British and Jamindars. The Telangana farmers protested against the Jamindar and Nijamas Rajaks. Then in Maharashtra, farmers protested against the low wages of Jamindars. Then in railway, workers held protest and raised slogans against British officers. Then a labor union was founded in Madras. And also the revolt of Santala, Kola and Munda are started against the tax and forest policies on British. And Halagali Bedas revolted of Karnataka is another notable revolt against the British and Jamindars ಅಂತ ಹೇಳ್ಬೋದು. Then next, seventh question was the protest organized by the farmers are important in national freedom struggle, explain ಅಂತ ಕೇಳಿದ್ದಾರೆ. The answers is influenced by the Congress Marxist ideologies. Then farmers rebelled against the British planters and Jamindars, opposed the indigo cropping in Champaranya in 1917. Then protest against the land tax. Then farmers of Tebaga, Malabar opposed the British. Then Gandhiji influenced the activities in Champaranya and Kheda. Then he protests organized by Kisan Sabha. And the farmers of Bengal rose against the Jamindars. The farmers of Maharashtra protested against the law vegas, and farmers of Telangana protested against the Jamindars and Rajaks ಅಂತ ನಾವು ಹೇಳ್ಬೋದು. Then we are discussing the 4 mark questions of ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸಲ್ಲಿ ಬರ್ತಕ್ಕಂಥ 4 ಮಾರ್ಕ್ಸ್ ಕ್ವಶನ್ಗಳನ್ನು ನಾವು ಒಂದೊಂದಾಗಿ ಇವಾಗ ನೋಡ್ಕೊಂಡು ಹೋಗೋಣ. ಅವುಗಳೇನೆಂದರೆ, ಫಸ್ಟ್ ಚಾಪ್ಟರ್ ಈಸ್ ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್ ಅಂತ ಬರುತ್ತೆ. ಅದರಲ್ಲಿ ಬರ್ತಕ್ಕಂಥ ಫಸ್ಟ್ ಕ್ವಶನ್ ವಾಸ್ ಸ್ಟೇಟ್ ದ ಮೀನಿಂಗ್ ಆಫ್ ಕಮ್ಯುನಲಿಸಮ್ ರೋಡ್ ದ ಫೀಚರ್ಸ್ ಆಫ್ ಇಟ್. ಕಮ್ಯುನಲಿಸಮ್ನ ಮೀನಿಂಗ್ ಮತ್ತು ಅದರದ ಫೀಚರ್ಸ್ಗಳನ್ನು ಕೇಳಿದ್ದಾರೆ. ಸೆಗ್ರಿಗೇಷನ್ ಇನ್ ದ ನೇಮ್ ಆಫ್ ರಿಲಿಜನ್ ಆ್ಯಂಡ್ ಕ್ರಿಯೇಟಿಂಗ್ ದ ಹ್ಯಾಟ್ರೆಡ್ ಅಮಾಂಗ್ ದ ರಿಲಿಜಿಯನ್ಸ್. ಕಮ್ಯುನಲಿಸಮ್ ಅಂದರೆ ಏನು ಒಂದು ಜಾಗದ ಮೇಲೆ ಅಥವಾ ಒಂದು ರಾಜ್ಯದ ಮೇಲೆ ಅತಿಯಾದಂಥ ಪ್ರೀತಿ ಮತ್ತು ರಾಷ್ಟ್ರೀಯವಾದವನ್ನು ಹೊಂದಿರೋದು. ಅದೇನು ಮಾಡುತ್ತಂದ್ರೆ ಬೇರೆ ರಾಜ್ಯಗಳ ಮೇಲೆ ಬೇರೆ ಪ್ರದೇಶಗಳ ಮೇಲೆ ಹೇಟ್ ಹೊಂದಿರೋದನ್ನು ಏನಂತಾರೆ, ಕಮ್ಯುನಲಿಸಮ್ ಅಂತ ಕರೀತಾರೆ. ಇದರದ್ದು ಪರಿಣಾಮಗಳೇನೆಂದರೆ, ಇಟ್ ಕ್ರಿಯೇಟ್ಸ್ ದ ಸೋಷಿಯಲ್ ಡಿಫರೆನ್ಸಸ್. ಇದು ಸೋಷಿಯಲ್ ಡಿಫರೆನ್ಸನ್ನು ಸ್ಟಾರ್ಟ್ ಮಾಡುತ್ತೆ. ಮ್ಯೂಚುವಲ್ ಸಫಿಕೇಷನ್, ದೆನ್ ನೆಕ್ಸ್ಟ್ ಫಿಯರ್ ಸಿಚುವೇಶನ್ ಇನ್ ಸೊಸೈಟಿ, ದೆನ್ ನೆಕ್ಸ್ಟ್ ಪೊಲಿಟಿಕಲ್ ಕಾಂಪಿಟೇಷನ್, ಸೋಷಿಯಲ್ ಗ್ರೂಪಿನಿಸಮ್ ಆ್ಯಂಡ್ ಎಕನಾಮಿಕಲ್ ಹ್ಯಾಟ್ರೆಡ್. ಇವೆಲ್ಲವೂ ಕೂಡ ಫೀಚರ್ಸ್ ಆಗಿವೆ. ದೆನ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ವಾಸ್ ವಾಟ್ ಆರ್ ದ ಎಪೆಕ್ಸ್ ಆಫ್ ಕಮ್ಯುನಲಿಸಮ್, ಹೌ ಕರ್ವ್ ದಿಸ್ ಇನ್ ಸೊಸೈಟಿ. ಎಪೆಕ್ಸನ್ನು ದ ಆನ್ಸರ್ಸ್ ಇಸ್ ದ ಫಸ್ಟ್ ಒನ್
we are discussing about the effects. It disturbs the peace of society. ಇದು ಪೀಸ್ ಆಫ್ ಸೊಸೈಟಿಯನ್ನು ಡಿಸ್ಟರ್ಬ್ ಮಾಡುತ್ತೆ. ಇಟ್ ಆಲ್ಸೋ ಡಿಸ್ಟ್ರಾಯ್ ದ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಪ್ರಾಪರ್ಟೀಸ್. ದೆನ್ ನೆಕ್ಸ್ಟ್, ಇಟ್ ಲೀಡ್ಸ್ ಟು ಮ್ಯೂಚುವಲ್ accusations and physical assaults. Then next, social solutions are should be implementing to uniform civil code, equality among the all civilians. Then should be supported secular values and transcending narrow through in favor of national interests ಅಂತ ನಾವು ಹೇಳ್ಬೋದು. Then next, third question was, what are the measures taken by the government to improve the status of women or eradication of gender discrimination ಅಂತ ಕೇಳಿದರೆ ಇದರ ಉತ್ತರಗಳನ್ನು ನಾವು ನೋಡ್ಕೊಂಡು ಹೋಗ್ಬೇಕಾದ್ರೆ, ಟು ಇಂಪ್ರೂವ್ ದ ಸ್ಟೇಟಸ್, ಹೆಲ್ತ್ ಆ್ಯಂಡ್ ಎಜುಕೇಷನ್ ಆಫ್ ವುಮನ್. ದ ನೆಕ್ಸ್ಟ್, ಟು ಕರ್ಬ್ ದ ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಡ್ಯೂರಿ ಸಿಸ್ಟಮ್, ಟು ಇಂಪ್ಲಿಮೆಂಟೆಡ್ compulsory free and primary education to all. Then to implemented the Stree Shakti Sanghas at villages. The women's self-help groups has been formed. Then women's commissions have been established at the national and state level. Then Women Violence Protections Domestic Act 2005 as enacted. Then Prohibition of Sexual Harassment of the Women Working Place Act in 2013 has implemented. Then Women Development Corporation has been set up at the state level, and Saki One Stop Center started. In Karnataka, 50% reservation for the women in local self governments. Then helpline number 1091 facility for the women provided. Then next, ಏನಂದರೆ the parliament has passed the Nari Shakti Vadana Abhiyanam Act, given a 33% of reservation to all women in Lok Sabha and state legislative assemblies, and women reservation is also provided in government recruitment ಅಂತ ನಾವು ಹೇಳ್ಬೋದು. Then fourth question was, what are the main causes of corruption? Corruption main causes ಏನಂದರೆ, answers are, corruption means inducement to the wrong by bribery or other unlawful meanings ಅಂತ ನಾವು ಹೇಳ್ಬೋದು. Then next, affecting public are follows: casteism, nepotism, lack of good responsibilities, then lack of strict law, then selfish nature of man, then calculation of avoiding risk, then lack of strict supervision, then ineffective anti-corruption agencies, and also a political interference, etc. ಅಂತ ನಾವು ಹೇಳ್ಬೋದು. The next, fifth question was, what types of crimes corruptions included? Mention the consequences or effects for it. The answers are, corruption crimes, the tax evasions, herding, smuggling, then misappropriation, then fraud, violation of the rules of foreign exchanges, then professional misconduct, etc. ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್, ಕಾನ್ಸಿಕ್ವೆನ್ಸಸ್ ಆರ್ ಎಫೆಕ್ಟ್ಸ್ ಬರ್ತಾವಂದರೆ, ಕರಪ್ಷನ್ ಈಸ್ ಒನ್ ಆಫ್ ದ illegal act. It is the antisocial and immoral act. Then staunch enemy of good administration. Then it disparage transparency and accountability in administration. Then political corruption, it allows for
bureaucratic loopholes and fraud in the public service sectors, and it weakens the social, economical and political system of country ಅಂತ ನಾವು ಹೇಳ್ಬೋದು. Then next, sixth question was, what are the measures taken to ಕಂಟ್ರೋಲ್ ದ ಕರಪ್ಷನ್ಸ್? ಕರಪ್ಷನನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಏನನ್ನು ನಾವು ಮಾಡಬೇಕು ಅಂತ ಈ ಕ್ವಶನಲ್ಲಿ ಕೇಳಿದ್ದಾರೆ. ನಾವು ನೋಡ್ಕೊಂಡು ಹೋಗ್ಬೇಕಂದ್ರೆ ಆನ್ಸರ್ಸ್ ಆರ್: the institution Lokpal has been established at the national level. Then Lokayukta institution has been established in states. Central Vigilance Commissions CVC has also set up. Preventions of Corruptions Act in 1988 has been implemented. The Right to Information Act 2005 has been implemented. CC cameras installed in government offices. Schemes like Sakala, Janaspandana, Janasevaka, etc. has been implemented. Complaint boxes are kept in government offices. Strong political will as well as political support is essential. Education institutions and social leaders also have got their positive role in taking their problems. Strict punitive measures have to be adopted while dealing with corruption at all levels in our country, and good political leadership and strong and strict penal system is essential to root out and corruption at all levels ಅಂತ ಹೇಳ್ಬೋದು. Then next, seventh question is, mention the factors of leadership leading towards over the population in India. List our consequences of it ಅಂತ ಕೇಳಿದ್ದಾರೆ. ದ ಆನ್ಸರ್ ಈಸ್ ದ ಕಾಸಸ್ಸನ್ನು ಫಸ್ಟ್ಗಳನ್ನು ನೋಡ್ಕೊಂಡು ಹೋಗೋಣ. ದ ಕಾಸಸ್ ಆರ್ ಇನ್ಕ್ರೀಸಿಂಗ್ ದ ಬರ್ತ್ ರೇಟ್, ಡಿಕ್ರೀಸಿಂಗ್ ದ ಡೆತ್ ರೇಟ್, ರೇಸ್ ಆಫ್ ಲಾಂಗ್ ಲಿವ್ಲಿ ಪೀರಿಯಡ್. ದೆನ್ ನೆಕ್ಸ್ಟ್, ಡಿಕ್ರೀಸ್ ಆಫ್ infant mortality. Then consequences are problem of unemployment, the next problem of illiteracy, problem of poverty, problem of beggary, the next problem of housing, problem of health and problem of water, scarcity ಅಂತ ನಾವು ಹೇಳ್ಬೋದು. Then next, 8th question was, explain the causes and measures or solutions or remedies of illiteracy. The causes are poverty, migration, child labor, child marriage, assignment of responsibility of the baby care, elderly children. Then next, lack of interest to give the education to the children. The next, measures and remedies or solutions ಅಂದರೆ ಸರ್ವ ಶಿಕ್ಷಣ ಅಭಿಯಾನ ಹ್ಯಾಸ್ ಬೀನ್ ಲಾಂಚ್ಡ್ ಇನ್ 2001 to be provide the free and compulsory primary education for the children of 6 to 14 years. In 1988, National Literacy Mission has also been established by the Government of India, make the illiterates to literates. Then next, Sakshara Bharata program has been launched to eradicate illiteracy. Then next, also recently through Article 21A of our Constitution, education is made as a fundamental right. Then right of education in 2009 has been guaranteed ಅಂತ ನಾವು ಹೇಳ್ಬೋದು. Then next, 9th question was, what are the measures adopted to the eradicates poverty? The answers are, since independence, many programs have been launched both by the central and state governments to eradicate poverty. Then 5-year plans in the India are directed to eradicate poverty. Then Jawar Rozgar Yojana. The next, Mahatma Gandhi
ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿಡ್ ಪ್ರೋಗ್ರಾಮ್. ದೆನ್ ಪ್ರಧಾನಮಂತ್ರಿ ಏನು ಗ್ರಾಮೋದಯ ಯೋಜನಾಸ್. ದೆನ್ ನೆಕ್ಸ್ಟ್ 10th question was mention the causes, influences or influence factors and measures or remedies or control or solutions of ಪ್ರಾಪ್ಟರಿಂಗ್ ಅಂತ ಕೇಳಿದ್ದಾರೆ. ಆರ್ ಪ್ರಾಪ್ಟರಿಂಗ್ ಬ್ರಿಂಗ್ಸ್ ಲಾಸ್ ಬೋತ್ ಇನ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್ ಹೌ ಅಂತ ಕೇಳಿದ್ದಾರೆ. The causes or influences factors are monopoly of business houses, spread of multinational companies and unhealthy market party practicals, then hoarding, block marketing, then lack of proper price monitoring by the ಕಮರ್ಷಿಯಲ್ ಅಥಾರಿಟೀಸ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಮಿಜರ್ಸ್ ಆರ್ ರೆಮಿಡೀಸ್ ಆರ್ ಕಂಟ್ರೋಲ್ ಆರ್ ಸೊಲ್ಯೂಷನ್ಸ್ ಅಂತ ಹೇಳಿದ್ರೆ ದ implementation of proper government regulations, control of price tax, the next expenses of cooperative market sectors, then proper taxation policy etc ಅಂತ ನಾವು ಹೇಳ್ಬೋದು. then next 11th question was what are the main features of gender minorities and how can we improvement of them. The features are physically and mentally and or individually who had feel and act opposite to their genital behavior called as gender minorities. The gender discrimination also included discrimination against the gender minorities in the generals and it community of individuals with both male and female physical characters. And next it appropriate to address the Ardhanareshwara and transgenders as gender minorities according to their activities of Akai Padmashali. Then next empowerment actions of gender minorities ಅಂತ ಕೇಳಿದ್ದಾರೆ. The answers are in 2014 the Supreme Court gave a landmark judgment regarding the gender minorities. The government of India has enacted the protection of right of transgenders minorities protection act 2019. The government of India under the minority ministry of empowerment and justice has implemented a sub project interrogation rehabilitation for the welfare of gender minorities. Then under the SMILE scheme, then a national council for the gender minority persons has been formed. Then the national portal of transgenders has been created. Then shelter houses named ಗ್ರಾಮೀಣ ಗೃಹ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟೆಡ್ ಅಂತ ನಾವು ಹೇಳ್ಬೋದು. ಇನ್ನು ಏನಂದರೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ಗೆ ಎರಡು ಆಪ್ಷನ್ಸ್ ಇರ್ತವೆ. ಅವುಗಳು ಇನ್ನೊಂದು ಏನಂದರೆ ವರ್ಲ್ಡ್ ಆರ್ಗನೈಜೇಷನ್ ಅಂತ ನಾವು ಹೇಳ್ಬೋದು. ವರ್ಲ್ಡ್ ಆರ್ಗನೈಜೇಷನಲ್ಲಿ ಬರ್ತಕ್ಕಂಥ ಇಂಪಾರ್ಟೆನ್ಸ್ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ದ ಅನಲೈಸ್ ದ ಏಮ್ಸ್ ಆರ್ ಆಬ್ಜೆಕ್ಟಿವ್ಸ್ ಆರ್ ಫಂಕ್ಷನ್ಸ್ ಆ್ಯಂಡ್ ಆರ್ಗನ್ಸ್ ಆರ್ ಅಫಿಲಿಯೇಟೆಡ್ ಬಾಡೀಸ್ ಆಫ್ ದ ವರ್ಲ್ಡ್ ಆರ್ಗನೈಜೇಷನ್ಸ್ ಆರ್ UN ಅಂತ ಕೇಳಿದ್ದಾರೆ. ದ ಆನ್ಸರ್ಸ್ ಆರ್ ದ ಮೇಂಟೈನ್ ದ international peace and security, to develop the friendly relations among the nations and to establish the faith in fundamental human rights, then to achieve the international cooperation in solving the international problems of economical, social and cultural or humanitarian characters ಅಂತ ಹೇಳ್ಬೋದು. To establish the justice and respect for international obligation, then to function as a center for harmonizing the actions of nations ಅಂತ ನಾವು ಹೇಳ್ಬೋದು. ದೆನ್ organs bodies of institution of world, it organizations or
ಯು ಎನ್ ಎ ಅಂತ ಕೇಳಿದ್ರೆ ಏನು ಜನರಲ್ ಅಸೆಂಬ್ಲೀಸ್ ಅಂತ ಹೇಳ್ಬೋದು, ಏನು ಸೆಕ್ಯೂರಿಟಿ ಕೌನ್ಸಿಲ್, ದೆನ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಮಿಟಿ, ದೆನ್ ಟ್ರಸ್ಟಿ ಕೌನ್ಸಿಲ್, ದೆನ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆ್ಯಂಡ್ ದ ಸೆಕ್ರೆಟೇರಿಯೇಟ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್, ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ವರ್ಲ್ಡ್ ಆರ್ಗನೈಜೇಷನ್ಸ್ ಆರ್ ಯು ಎನ್ ಎ ಅಂತ ಕೇಳಿದ್ದಾರೆ. ದೆನ್ ಇಟ್ ಪರ್ಫಾರ್ಮಿಂಗ್ ದ ಪೀಸ್ ಕೀಪಿಂಗ್ ವರ್ಕ್ ಆ್ಯಂಡ್ ಅಬ್ಸರ್ವೇಷನ್ ರೂಲ್, it giving the protection of the human risks and world peace. It has worked towards the resolving the crisis of border water war disputing between the world countries. Then it should be strive to uplift and social economical status of the people of the world, and it has continued to work on disarmament and ನ್ಯೂಕ್ಲಿಯರ್ ಡಿಸಾರ್ಮೆಂಟ್ಸ್ ಏರಿಯಾಸ್ ಅಂತ ಹೇಳ್ಬೋದು. ದ ಕೋಲ್ಡ್ ವಾರ್ ವಾಸ್ ಎಂಡೆಡ್ ಬೈ ಯು ಎನ್ ಎ ಅಂತ ನಾವು ಹೇಳ್ಬೋದು. ದೆನ್ ಜನರಲ್ ಅಗ್ರಿಮೆಂಟ್ ಆನ್ tariff and trade is notable economical achievements of UNA, and UN encourages the international cooperation in economical and financial fields, and the UNDP implemented from UNA. The various schemes of financial and essential have been launched by the special agencies of UNA like IBRD, IMF, etc. The Universal Declaration of Human Rights in 1948 by UNA. The number of educational, health, women and children welfare schemes have been implemented by UNO through WHO, UNESCO, UNICEF and UNHCR ಅಂತ ನಾವು ಹೇಳ್ಬೋದು. Then next, the UNO has played a decisive role in removal of apartheid, colonialism and imperialization ಅಂತ ಹೇಳ್ಬೋದು. Then next, third question was, which are the various organization of the world organization or UN ಅಂತ ಕೇಳಿದ್ರೆ FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂತ ಹೇಳ್ಬೋದು, WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಹೇಳ್ಬೋದು, ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತ ಹೇಳ್ಬೋದು, ಯುನಿಸೆಫ್ ಅಂದರೆ ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ಬೋದು, IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ಬೋದು, ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತ ಹೇಳ್ಬೋದು, WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಹೇಳ್ಬೋದು, ಆ್ಯಂಡ್ IBRD ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ದ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು, UNCTAD ಅಂದರೆ ಯೂನಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ದ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ಬೋದು. Now we are discussing the geography questions, which are 4 mark questions from the chapter Indian land use and agriculture ಅಂತ ಹೇಳ್ಬೋದು. The mention the influential factors of utilization of land, classify or types of land in use ಅಂತ ಕೇಳಿದ್ದಾರೆ. Answers are land forms, climate, soil, land holding, the population. The next, a demand for the agriculture products, the profession, then attitude of people. The next, social conditions and marketing facilities, technology, irrigation facility, land ownership and human capabilities ಅಂತ ಹೇಳ್ಬೋದು. Then next, types of land ಅಂದರೆ net snow area, forest land, land used for agricultural purpose, fallow land, grassland and other cultivated land ಅಂತ ನಾವು ಹೇಳ್ಬೋದು. Then next, the second question was, what is the main importance or significant and types of agriculture in India ಅಂತ ಕೇಳಿದ್ದಾರೆ. Then answers are, the agriculture is an main art of
cultivating the land. Then it indicates the fishers and cattle reading and forestry ಅಂತ ಹೇಳ್ಬೋದು. Then next, it was the main source of livelihood. Then it providing the more employment opportunities to the farmers and the workers. It the main source of the food grains of the huge population of the country. Then it supplying the fodder for the domestic animals. It is the source of national income and revenue. It is the supporting to territory sectors like trade, transport, and banking and insurances. It supports many industries to be supplying the raw materials ಅಂತ ನಾವು ಹೇಳ್ಬೋದು. ದ ನೆಕ್ಸ್ಟ್ ಟೈಪ್ಸ್ ಯಾವುದಂದರೆ ಟೈಪ್ಸ್ ಆಫ್ ಫಾರ್ಮಿಂಗ್ಸ್ ಯಾವುದಂದರೆ ಸಬ್ಸಿಟೆನ್ಸಿ ಫಾರ್ಮಿಂಗ್, ಇಂಟೆನ್ಸಿವ್ ಫಾರ್ಮಿಂಗ್, ಕಮರ್ಷಿಯಲ್ ಫಾರ್ಮಿಂಗ್, ಮಿಕ್ಸ್ಡ್ ಫಾರ್ಮಿಂಗ್ ಆ್ಯಂಡ್ ಪ್ಲಾಂಟೇಶನ್ ಫಾರ್ಮಿಂಗ್ಸ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಥರ್ಡ್ ಕ್ವಶನ್ ವಾಸ್ ವಾಟ್ ಆರ್ ದ list out or mention the influencing the factors of cropping pattern, name the crop seasons ಅಂತ ಕೇಳಿದ್ದಾರೆ. The answers are national factors, economical factors, then social factors, farmers attitude, land forms, climate, soil, water availability, then transport facilities, then market system, then chemical fertilizers, then ಹೈಬ್ರಿಡ್ ಸೀಡ್ಸ್ ಅಂತ ಹೇಳ್ಬೋದು. ದೆನ್ ಕ್ರಾಪ್ ಸೀಸನ್ಸ್ ಯಾವುದಂದರೆ ಖರೀಫ್ ಆರ್ ಅರ್ಲಿ ಮಾನ್ಸೂನ್ ಕ್ರಾಪ್, ದೆನ್ ರೋಬಿ ಆರ್ ಪೋಸ್ಟ್ ಮಾನ್ಸೂನ್ ಕ್ರಾಪ್, ದೆನ್ ಜಡೆ ಆರ್ ಸಮರ್ ಕ್ರಾಪ್ ಅಂತ ಕೇಳಿದ್ದಾರೆ. ದೆನ್ ನೆಕ್ಸ್ಟ್ ಇವಾಗ ಯಾವುದು 4 ಮಾರ್ಕ್ ಕ್ವಶನ್ಗೆ ಇನ್ನೊಂದು ಕ್ವಶನ್ ಬರುತ್ತೆ. ಯಾವುದಂದರೆ ಇಂಡಿಯನ್ ಆರ್ಗನೈಸೇಷನ್ ಆ್ಯಂಡ್ ಡಿಸಾಸ್ಟರ್ಸ್ ಅನ್ನುವಂಥ ಚಾಪ್ಟರ್ನಿಂದ ಬರುತ್ತೆ. ಅದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ಇವಾಗ ನೋಡ್ಕೊಂಡು ಹೋಗಬೇಕಾದ್ರೆ ಎಕ್ಸ್ಪ್ಲೇನ್ ದ ಕಾಸಸ್ ಆರ್ ರೀಸನ್ಸ್ ಆರ್ ಎಫೆಕ್ಟ್ಸ್, ಇಂಪ್ಯಾಕ್ಟ್ಸ್ ಆರ್ ಕಾನ್ಸಿಕ್ವೆನ್ಸಸ್ ಆ್ಯಂಡ್ ಪ್ರಿವೆನ್ಷನ್ಸ್ ಮೆಜರ್ಸ್ ಆಫ್ ದ ಸೈಕ್ಲೋನ್ಸ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ದ ಕಾಸಸ್ ಆಫ್ ಸೈಕ್ಲೋನ್ಸ್ ಅಂದರೆ ದ ವಿಂಡ್ ಬ್ಲೋಸ್ ಸ್ಪೈರಲಿ ಇನ್ವರ್ಡ್ಸ್ ಟುವರ್ಡ್ಸ್ ಸೆಂಟರ್ ಆಫ್ ದ ಲೋ ಪ್ರೆಷರ್ ಆ್ಯಂಡ್ ಇಂಟೆನ್ಸಿವ್ ಹೀಟಿಂಗ್ ಗಿವಿಂಗ್ ದ ರೈಸ್ ಆಫ್ ಹ್ಯೂಮಿಡ್, ದೆನ್ ಅನ್ಸ್ಟೇಬಲ್ ಏರ್ ಮ್ಯಾಸಸ್ ಅಂತ ನಾವು ಹೇಳ್ಬೋದು. ದೆನ್ ಎಫೆಕ್ಟ್ಸ್ ಯಾವ ಅಂದರೆ ಡಿಸ್ಟ್ರಕ್ಷನ್ ಆಫ್ ದ ಲೈಫ್ ಆಫ್ the people, it will be giving the damages and loss of property, then crops gets totally destroyed, then transport links, electricity and supply will be disturbed. The next, daily life of people get affected badly, then the people suffering from infectious diseases and it leading to huge casualties etc. Then preventions measure of cyclones ಯಾವುದಂದರೆ evacuation of the people from the low lying areas, then ready to keeping the generators, boats and helicopters and other transport facilities, rerouting the trains and buses from the cyclone prone areas, then ready to keep the army battalions and ready to keep the food, potable water and clothes and ready to keeping the medicines and medical facilities ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ವಾಸ್ ಫ್ಲಡ್ಸ್ ಆರ್ ಕಾಸ್ಡ್ ಬೈ ದ ಬೋತ್ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡೆಡ್ ಫ್ಯಾಕ್ಟರ್ಸ್ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ದೆನ್ ದ ನ್ಯಾಚುರಲ್ ಫೋರ್ಸಸ್, ದ ಆನ್ಸರ್ಸ್ ಆರ್ ದ ನ್ಯಾಚುರಲ್ ಫೋರ್ಸಸ್ ಆರ್ ಹೆವಿ rainfall, accumulation of silt, the breach dams, rivers charging their course and ಅರ್ಥಕ್ವೇಕ್ ಇನ್ ದ ಸಿ ಅಂತ ಹೇಳ್ಬೋದು. ದೆನ್ ಮ್ಯಾನ್ ಮೇಡ್ ಫೋರ್ಸಸ್ ಯಾವುದಂದರೆ ಡಿಫೋರ್ಸ್ಟೇಷನ್, ಇಂಪ್ರಾಪರ್ಲಿ built dams, weak retention walls, faulty irrigation and agriculture practices, then illegal encroachments of land, then rapid urbanizations ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಈಸ್ narrate the flood prone region and effect and measures of control flood ಅಂತ ಕೇಳಿದ್ದಾರೆ. ದೆನ್ ನೆಕ್ಸ್ಟ್ ಆನ್ಸರ್ಸ್ ಆರ್ flood prone region, the Ganga and the tributary rivers, Damodara and Suvarnareka rivers and Brahmaputra and its tributaries and Narmada, Tapti, Sabarmati, Mahi rivers,
of the South India, and Krishna, Tungabhadra, Ghataprabha, and Malaba, etc. rivers anta ನಾವು ಹೇಳ್ಬೋದು. Then next apex. Apex are laws of shelters of publics, laws of the properties of peoples, and destroyed the land and crops of farmers. It apex and apex to telecommunication and electrical supply. Transformation system also spoiled, and a lot of trees destroyed ಅಂತ ಹೇಳ್ಬೋದು. Then next the measures of control the flood ಅಂತ ಹೇಳಿದ್ರೆ should be constructed the the bunds on either side of river, and then next uh, constructing the dams across the rivers, establishing the centers to issue the flood warning. The next afforestation. The next reduced the accumulation of silt ಅಂತ ಹೇಳ್ಬೋದು. The next fourth question is landslide occurring the steep mountain regions. Why? Or mention the repercussion and or effects or consequences of it ಅಂತ ಕೇಳಿದ್ದಾರೆ. Then answers are natural forces. Tides remove soils, creating a slopes leading to landslides. Erosion of the sea cliff, earthquakes, and heavy rainfall ಅಂತ ಹೇಳ್ಬೋದು. ಮ್ಯಾನ್ ಫೋರ್ಸಸ್ ಆರ್ ಅಂದರೆ deforestation, then construction of roads, railway lines, and dams, then constructions of reservoir and hydel power projects, and mining and quarrying ಅಂತ ಹೇಳ್ಬೋದು. Then apex are flowing small rivers, then transformations transportation is affected, and streams and many plants get submerged, and loss of life and damages to property ಅಂತ ಹೇಳ್ಬೋದು. Then next fifth question is what are the main causes or reasons and avoid or control measures of earthquakes ಅಂತ ಕೇಳಿದ್ದಾರೆ. causes of earthquakes ಯಾವ್ಯಾವ ಅಂದರೆ the pressure increases in the interfere of earth ಅಂತ ಕೇಳಿದ್ದಾರೆ. Charge the magma from one part to another, and urbanization, then deforestation, then constructions of dams, then mining activities ಅಂತ ಹೇಳ್ಬೋದು. Then avoid of controls and measures ಅಂದರೆ restricting the constructions of multi-stories building in the earthquakes and prone areas, then using very light materials for construction of soils in areas, and constructing the houses to ensure stability, and then next providing the basic amenities to the quick affected areas, and disconnecting the power supply in the event of earthquake ಅಂತ ಹೇಳ್ಬೋದು. ನಾವು today we discussed about the 4 mark questions of social science ಎಕ್ಸಾಮ್ನಲ್ಲಿ ಬರ್ತಕ್ಕಂಥ 4 mark questions ಎಲ್ಲನೂ ನೋಡ್ಕೊಂಡಿದ್ದೇವೆ. ಸೊ ನೀವೇನು ಮಾಡಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅದಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ, ಬೆಲ್ ಐಕಾನನ್ನು ಒತ್ಕೊಳ್ಳಿ. ದೆನ್ ನೆಕ್ಸ್ಟ್ ನೀವು ಏನು ಮಾಡಬೇಕಂತಂದರೆ ನಿಮಗೆ ಯಾವುದೇ ರೀತಿ PDF ಬೇಕಾದರೆ ಏನು ಮಾಡಬೇಕು, ಟೆಲಿಗ್ರಾಮನ್ನು ಜಾಯ್ನ್ ಆಗಬೇಕು. ಟೆಲಿಗ್ರಾಮ್ ಲಿಂಕ್ ಎಲ್ಲಿದೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇದೆ. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಇದೆ. ದೆನ್ ನೆಕ್ಸ್ಟ್ ಎಲ್ಲರಿಗೂ ಕೂಡ ಎಕ್ಸಾಮ್ಸ್ಗೆ ಆಲ್ ದಿ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಮತ್ತು ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳ್ತಾ